ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಸ್ತನ್ಯಪಾನ ಸಪ್ತಾಹದ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಈ ವಿಷಯವಾಗಿ ಮಾತಾಡಲಿಕ್ಕೆ ಕಲಬುರಗಿಯ ಹೆಬ್ಬಾಳದ ಕಮ್ಯುನಿಟಿ ಸೆಂಟರ್ನಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿರುವ ಡಾಕ್ಟರ್ ನಂದಿನಿ ಬೋಸ್ಗಿ ಅವರಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಎಲ್ಲ ಕೇಳುಗರಿಗೆ ನನ್ನ ಆತ್ಮೀಯ ವಂದನೆಗಳು. ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಆಗಸ್ಟ್ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗುತ್ತೆ. ತಾಯಿಯ ಎದೆಹಾಲನ್ನ ಅಮೃತಕ್ಕೆ ಸಮಾನವಾಗಿ ಹೋಲಿಕೆಯನ್ನು ಮಾಡಲಾಗಿದೆ. ಹೀಗಾಗಿ ಸ್ತನ್ಯಪಾನದ ಮಹತ್ವ ಏನು, ಏನೆಲ್ಲ ಇದು ಕನೆಕ್ಟೆಡ್ ವಿಷಯಗಳಿವೆ, ಕೆಲವೊಂದು ಮೂಢನಂಬಿಕೆಗಳಿವೆ, ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಮೇಡಮ್, ಆರಂಭದಲ್ಲಿ ತಿಳಿಸಿ, ಈ ಸ್ತನ್ಯಪಾನ ಸಪ್ತಾಹ ಯಾವ ಕಾರಣಕ್ಕಾಗಿ ಆಚರಿಸುತ್ತಾರೆ ಮತ್ತು ಇದರ ಉದ್ದೇಶ ಏನು? ಸ್ತನ್ಯಪಾನದ ಬಗ್ಗೆ ಜಾಗತಿಕ ಅರಿವು ಮೂಡಿಸುವ ಸಲುವಾಗಿ ಇದನ್ನು ಆಚರಣೆ ಮಾಡಲಾಗುತ್ತದೆ. ಪ್ರತಿ ವರ್ಷ ಆಗಸ್ಟ್ 1ನೇ ವಾರ ಅಂದರೆ 1ರಿಂದ 7ನೇ ತಾರೀಕು ತನಕ ಸ್ತನ್ಯಪಾನ ಸಪ್ತಾಹ ಮಾಡುತ್ತೇವೆ. ಇದರಲ್ಲಿ ಸ್ತನ್ಯಪಾನದ ಬಗ್ಗೆ ಅರಿವು ಮೂಡಿಸುವುದು ಅಂದರೆ ಜನರಿಗೆ ಅದರ ಇಂಪಾರ್ಟೆನ್ಸ್ ತಿಳಿಸೋದಕ್ಕೋಸ್ಕರ ಇದನ್ನು ಆಚರಣೆ ಮಾಡೋದು. ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ ಅಂತ ಕೇಳಿರ್ತೀವಿ ಮೇಡಮ್ ನಾವು. ಈ ವರ್ಷ ಏನಾದರೂ ಥೀಮ್ ಇದೆಯಾ? ಹೌದು, ಪ್ರತಿ ವರ್ಷ WHO ಅಂದರೆ ವರ್ಲ್ಡ್ ಹೆಲ್ತ್ ಸೆಂಟರ್ ಪ್ರತಿ ವರ್ಷ ಒಂದು ಹೊಸ ಥೀಮ್ ಅನ್ನು ಕೊಡುತ್ತೆ. ಹೋದ ವರ್ಷ ಬೇರೆ ಇತ್ತು, ಈ ವರ್ಷ ಬೇರೆ ಇದೆ. ಈ ವರ್ಷ ಬ್ರೆಸ್ಟ್ ಫೀಡಿಂಗ್ ಫಾರ್ ಎ ಸಸ್ಟೈನಬಲ್ ಸ್ಟಾರ್ಟ್ ಇನ್ ಲೈಫ್ ಅಂಡ್ ಸ್ಟ್ರೆಂಥನ್ ವಾಟ್ ವರ್ಕ್ಸ್ ಅನ್ನೋದು ಈ ವರ್ಷದ ಥೀಮ್. ಅಂದರೆ ಸ್ತನ್ಯಪಾನಕ್ಕೆ ಆದ್ಯತೆ ನೀಡಿ ತಾಳಿಕೆಯ ಬೆಂಬಲ ವ್ಯವಸ್ಥೆಯನ್ನು ರೂಪಿಸಿ ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ. ಈಗ ಸ್ತನ್ಯಪಾನ ಸಾಮಾನ್ಯವಾಗಿ ಎಲ್ಲ ತಾಯಂದ್ರೆ ಮಾಡೇ ಮಾಡ್ತಾರೆ. ಇದಕ್ಕೆ ವಿಶೇಷವಾಗಿ ಜಾಗೃತಿ ಮೂಡಿಸುವಂತ ಅವಶ್ಯಕತೆ ಯಾಕಿದೆ ಅಂತ ನಿಮ್ಗೆ ಅನ್ಸುತ್ತೆ? ಮಾಡ್ತಾರೆ, ಆದ್ರೆ ಕರೆಕ್ಟ್ ರೀತಿನಲ್ಲಿ ಮಾಡಲ್ಲ. ತುಂಬಾ ಕಡೆ ಅದ್ರ ಬಗ್ಗೆ ಮೂಢನಂಬಿಕೆಗಳು ತುಂಬಾ ಇದೆ ಜನರಲಿ. ಅಂಡ್ ಅದ್ರ ಬಗ್ಗೆ ಕೆಲವೊಂದು ಹೆದರಿಕೆ ಇರುತ್ತೆ, ಕೆಲವೊಬ್ರಿಗೆ ಮೂಢನಂಬಿಕೆ ಇರುತ್ತೆ. ಈ ಎಲ್ಲದನ್ನು ಹೋಗ್ಲಾಡಿಸಿ ಮಗುಗೆ ಪೂರ್ತಿ ಪೋಷಣೆ ಸಿಗಬೇಕು ಅನ್ನೋ ಕಾರಣಕ್ಕೆ ತಾಯಿರಿಗೆ ನಾವು ಅದನ್ನ ಬಗ್ಗೆ ಅರಿವು ಮೂಡಿಸಿದ್ರೇನೆ ಅವ್ರು ಅದನ್ನ ಮಾಡಕ್ಕೆ ಹೆಲ್ಪ್ ಆಗೋದು. ಅದಕ್ಕೋಸ್ಕರ ಈ ಸಪ್ತಾಹ. ಅಂಡ್ ಸ್ತನ್ಯಪಾನದ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತಂದ್ರೆ, ಎದೆ ಹಾಲು ಉಣಿಸೋದ್ರಿಂದ ಮಗುಗೆ ತುಂಬಾ ಒಳ್ಳೆ ಶಕ್ತಿ ಬರುತ್ತೆ. ಅಂದ್ರೆ ಅವಕ್ಕೆ ಇಮ್ಯುನಿಟಿ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಬೇರೆ ಇನ್ನೇನೂ ಕೊಡದೆ ಬರೀ ಎದೆ ಹಾಲು ಅಷ್ಟೇನೆ ಫಸ್ಟ್ 6 months ಆಫ್ ಲೈಫ್ ಅಂದ್ರೆ ಹುಟ್ಟಿಂದ 6 ತಿಂಗಳೊಳಗೆ ಎದೆ ಹಾಲು ಬಿಟ್ಟು ಬೇರೆ ಏನೂ ಕೊಡಬೇಡಿ ಅಂತೀವಿ ನಾವು. ಏನಕ್ಕೆ? ಬೇರೆ ಏನೇ ಕೊಟ್ರು ಕೂಸಿಗೆ ರೋಗಗಳ ವಿರುದ್ಧ ಹೋರಾಟ ಮಾಡೋ ಅಂತ ಶಕ್ತಿ ಬರಲ್ಲ. ಅತಿಸಾರ, ಬೇದಿ, ರಿಪೀಟೆಡ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇವೆಲ್ಲ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಅದಕ್ಕೋಸ್ಕರ ಅದೆಲ್ಲ ಮಾಡ್ಲಾರ್ದೆ ಜಸ್ಟ್ ಎದೆ ಹಾಲನ್ನ ನಾವ್ ಏನಂತೀವಿ, ನಿಸರ್ಗ ನಿಮ್ಮ ಮಗುಗೋಸ್ಕರನೇ ಸ್ಪೆಷಲಿ ತಯಾರು ಮಾಡಿರುವಂತ ಅಮೃತ. ಸೊ ಎದೆ ಹಾಲನ್ನ ಎಲ್ಲಾ ತಾಯಿರು ಮಕ್ಕಳು ಕೊಡ್ಲೇಬೇಕು ಅಂತ ಅನ್ನೋದನ್ನ ತಿಳಿಸೋಕೋಸ್ಕರ ಈ ಸಪ್ತಾಹ ಮಾಡೋದು. ಈಗ ನೀವು 2 ಪ್ರಮುಖ ವಿಷಯಗಳ ಬಗ್ಗೆ ಹೇಳಿದ್ರಿ. ಸರಿಯಾದ ಕ್ರಮದಲ್ಲಿ ಸ್ತನ್ಯಪಾನ ಆಗ್ತಾ ಇಲ್ಲ ಮತ್ತು ಕೆಲವೊಂದು ಮೂಢನಂಬಿಕೆಗಳಿದೆ ಅಂತ ಹೇಳಿದ್ರಿ. ಈಗ ಆರಂಭದಲ್ಲಿ ಮೂಢನಂಬಿಕೆಗಳ ಬಗ್ಗೆ ಮಾತಾಡೋಣ. ಏನೆಲ್ಲ ಸಮಾಜದಲ್ಲಿ ಮೂಢನಂಬಿಕೆಗಳಿದೆ, ಅದು ಯಾಕೆ ಇನ್ನೂ ಪಾಲನೆ ಆಗ್ತಿದೆ ಅಂತ? ತುಂಬಾ ತರದ ಮೂಢನಂಬಿಕೆಗಳಿದೆ. ಒಂದು, ತಾಯಿ ಹಾಲು ಮಗುಗೆ ಹುಟ್ಟಿದ ತಕ್ಷಣ ಕೊಡಬಾರ್ದು. ಫಸ್ಟ್ 3-4 ದಿವಸ ಕೆಟ್ಟೋಗಿದ್ದ ಹಾಲು ಬರುತ್ತೆ, ಹಳದಿ ಕಲರ್ ಹಾಲು ಬರುತ್ತೆ, ಅದು ಒಡಕಾಗಿರುತ್ತೆ, ಅದರಿಂದ ಕೂಸಿಗೆ ತ್ರಾಸ ಆಗತ್ತೆ. ಸೊ ಅದನ್ನ ಕೊಡಬಾರ್ದು ಅನ್ನೋ ಒಂದು ಮೂಢನಂಬಿಕೆ ಇದೆ. 2ನೇದು, ಕಷ್ಟಪಟ್ಟು ಹಡ್ದಿರ್ತಾಳೆ ತಾಯಿ, ಅವಳು ಸುಧಾರಿಸ್ಕೊಳ್ಳಿ, 2 ದಿನ ರೆಸ್ಟ್ ತಗೊಳ್ಳಿ, ಅವಾಗ ಮೇಲಿನ ಹಾಲು ಹಾಕೋಣ ಕೂಸಿಗೆ, ತಾಯಿ ನಿದ್ದೆ ಮಾಡ್ಲಿ ಚೆನ್ನಾಗಿ, ಆಮೇಲೆ ಕೊಟ್ರಾಯ್ತು ಅನ್ನೋಂತ ಒಂದು ಮೂಢನಂಬಿಕೆನೂ ಇರುತ್ತೆ. ಸೊ ಅದಲ್ದೇನೆ ಹುಟ್ಟಿದ ತಕ್ಷಣ ತಾಯಿಗೆ ಮತ್ತೆ ಮಗುಗೆ ಬೇರೆ ಬೇರೆ ಮಾಡಿಡ್ಬೇಕು. ಹುಟ್ಟಿದ ತಕ್ಷಣ ಮಗು ಮುಖ ತಾಯಿ ನೋಡಬಾರ್ದು, ತಂದೆ ಮುಖ ನೋಡಬಾರ್ದು, ಅದಕ್ಕೋಸ್ಕರ ಹಾಲು ಕೊಡಬಾರ್ದು. 2 ದಿನ ಆಗಲಿ ಆಮೇಲೆ ಕೊಡೋಣ. ಹುಟ್ಟಿದ ತಕ್ಷಣ ಜೇನುತುಪ್ಪ ನೆಕ್ಕಿಸ್ಬೇಕು, ನೀರು ಹಾಕಬೇಕು. ಕೆಲವೊಂದು ಕಡೆ ಏನು ಮಾಡ್ತಾರೆ, ಹುಟ್ಟಿದ ತಕ್ಷಣ ಹಾಲು ಕೊಡೋಕ್ಕೇನೋ ಶುರು ಮಾಡ್ತಾರೆ, ಬಟ್ ಅದು ಸಾಕಾಗ್ತಿಲ್ಲ, ಮಗು ಅಳುತ್ತೆ, ಅದಕ್ಕೆ ಮೇಲಿನ ಹಾಲು ಹಾಕೋಣ, ಆಕಳ ಹಾಲು ಹಾಕಿದ್ರೆ ಬುದ್ಧಿ ಚೆನ್ನಾಗಿ ಬೆಳೆಯುತ್ತೆ. ಸೊ ಇಂಥ ಎಲ್ಲ ಮೂಢನಂಬಿಕೆಗಳು ಇರೋದ್ರಿಂದ ಸ್ತನ್ಯಪಾನ ಕರೆಕ್ಟಾಗಿ ಆಗಲ್ಲ. ಹಾಗಾದ್ರೆ ಮೊದಲ 6 ತಿಂಗಳು ತಾಯಿ ಹಾಲು ಬಿಟ್ಟು ಬೇರೆ ಏನು ಕೊಡೋ ಅವಶ್ಯಕತೆ ಇಲ್ಲ. ಮೊದಲಿನ 6 ತಿಂಗಳು ಎದೆ ಹಾಲು ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಕೊಡೋ ಅವಶ್ಯಕತೆ ಇಲ್ಲ. ಬೇರೆ ಏನೇ ಕೊಟ್ರು ಇಟ್ ಶುಡ್ ಬಿ ಎ ಮೆಡಿಕೇಟೆಡ್ ಥಿಂಗ್. ಅಂದ್ರೆ ಕೂಸಿಗೆ ಏನಾರು ಆರಾಮ್ ತಪ್ಪದಾಗ ಏನೋ ಔಷಧಿ ಕೊಟ್ರು ಅದನ್ನ ಕೊಡ್ಬೋದೇ ಹೊರತು, ಎದೆ ಹಾಲು ಕುಡಿತಿದ್ದ ಕೂಸಿಗೆ ಮೇಲಿನ ನೀರಿನ ಅವಶ್ಯಕತೆನೂ ಇರಲ್ಲ, ಮೇಲಿನ ಹಾಲಿನ ಅವಶ್ಯಕತೆನೂ ಇರಲ್ಲ. ತುಂಬಾ ಜನಕ್ಕೆ ಅದೊಂದು ಮೂಢನಂಬಿಕೆ ಇರುತ್ತೆ, ಬಿಸಿಲು ತುಂಬಾ ಜಾಸ್ತಿ ಇದೆ, ಮಗುಗ್ ನೀರಕ್ಕೆ ಆಗತ್ತೆ, ಮೇಲಿನ ನೀರ್ ಕುಡಿಸ್ರಿ. 6 ತಿಂಗಳ ತನಕ ನೀರಿನ ಅವಶ್ಯಕತೆ ಇರಲ್ಲ, ಬರೀ ಎದೆ ಹಾಲೇನೆ. ಕೂಸ್ ಅತ್ತಾಗೊಂದ್ಸತಿ ಹಾಲು ಕುಡಿಸೋದು. ಕೆಲವೊಬ್ರು ಏನ್ ಮಾಡ್ತಾರೆ, ಮಗು ಅತ್ತಾಗ ಹಾಲು ಕುಡಿಸ್ತಾರೆ, ಅಳ್ಳಿಲ್ಲ ಮಲ್ಕೊಂಡೇ ಇತ್ತು ಅಂದ್ರೆ ಅದನ್ನ ಎಬ್ಸಲ್ಲ, ಹಾಲು ಕುಡ್ಸಕ್ಕೆ ಹೋಗಲ್ಲ. ಕೆಲವೊಬ್ರು ಮಗು ಅಳ್ಳಿ ಅಳದೇ ಇರ್ಲಿ ಮೇಲೆ 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 ಹಾಲು ಕುಡಿಸ್ತಾನೆ ಇರ್ತಾರೆ. ದೀಸ್ ಆರ್ ದ ರಾಂಗ್ ಪ್ರಾಕ್ಟೀಸಸ್.
ತಪ್ಪು ನಂಬಿಕೆ ಇರೋದ್ರಿಂದ ಇರೋ ರಾಂಗ್ ಪ್ರಾಕ್ಟೀಸಸ್. ಸೊ ಇವನ್ನೆಲ್ಲವನ್ನು ನಾವು ಹೋಗ್ಲಾಡಿಸ್ಬೇಕು ಅಂತಂದ್ರೆ ತಾಯರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು ಅಂತ ಹೇಳ್ತೀರಾ. ಈಗ ಮಕ್ಕಳು ಹುಟ್ಟಬೇಕಾದ್ರೆ ಒಂದೇ ತೂಕದಲ್ಲಿರಲ್ಲ, ಬೇರೆ ಬೇರೆ 3, 2.5, ಕೆಲವೊಬ್ಬರು 7 ತಿಂಗಳಿಗೆ ಹುಡ್ತಾರೆ ಅಂತ ಹೇಳ್ತೀವಿ. ಈ ಎಲ್ಲಾ ಸಂದರ್ಭದಲ್ಲೂ ಕೂಡ ತಾಯಿಯ ಹಾಲು ಮಾತ್ರ ಕೊಡಬೇಕಾ, ಅವರ ತೂಕ ಅಥವಾ ಆ ಥರ ಏನಾದರೂ ಹೆಚ್ಚು ಕಮ್ಮಿ ಇರೋದ್ರಿಂದ ನೋಡ್ಕೊಂಡು ಕೊಡ್ಬೇಕಾ, ಹೇಗೆ ಇದು? ತಾಯಿ ಹಾಲು ಬಿಟ್ಟು ಬೇರೆ ಏನು ಅವಶ್ಯಕತೆ ಬೀಳಲ್ಲ. ಬಟ್ ಎಕ್ಸ್ಟ್ರೀಮ್ ಲೋ ಬರ್ತ್ ವೇಟ್ ಬೇಬೀಸ್ ಅಂತೀವಿ ಅಥವಾ ಎಕ್ಸ್ಟ್ರೀಮ್ ಪ್ರಿಮೆಚ್ಯೂರ್ ಬೇಬೀಸ್ ಅಂತೀವಿ, ಅಂದ್ರೆ ಸಮಯಕ್ಕಿಂತ ಮುಂಚೆ ಹುಟ್ಟಿರೋ ಮಕ್ಕಳು ಅಥವಾ ತೂಕದಲ್ಲಿ ತುಂಬಾ ಕಮ್ಮಿ ಇರುವಂತ ಮಕ್ಕಳು, ಡಾಕ್ಟರ್ಸ್ ಯೂಶಲಿ ಎದೆ ಹಾಲನ್ನ ಕಂಪಲ್ಸರಿ ಕೊಡ್ರಿ ಅಂತೀವಿ. ಎದೆ ಹಾಲು ಬಿಟ್ಟು ಬೇರೆದ್ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಎದೆ ಹಾಲಿನ ಜೊತೆಗೆ ಸಪ್ಲಿಮೆಂಟ್ ಹಾಕಬೇಕಾ ಬೇಡವಾ ಅಂತ ಅನ್ನೋದು ಕೂಸಿಂದ ಬೆಳವಣಿಗೆ ಹೆಂಗಾಗ್ತಿದೆ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ. ಅಂದ್ರೆ ವೆಯ್ಟ್ ಗೇನ್ ಇಷ್ಟು ದಿನಕ್ಕೆ ಇಷ್ಟ ಆಗಬೇಕು ಅನ್ನೋದೊಂದು ಪ್ರೀ ಚಾರ್ಟೆಡ್ ಇರುತ್ತೆ. ಆ ಚಾರ್ಟಿಂಗ್ ಪ್ರಕಾರ ವೆಯ್ಟ್ ಗೇನ್ ಆಗ್ತಿತ್ತು ಅಂತಂದ್ರೆ ಮೇಲಿಂದ ಎಕ್ಸ್ಟ್ರಾ ಬೇಕಾಗೋದಿಲ್ಲ. ಜಸ್ಟ್ ಬ್ರೆಸ್ಟ್ ಮಿಲ್ಕ್ ಅಷ್ಟರಿಂದನೇ ಇರೋ ತೂಕ ಕಮ್ಮಿ ಇದ್ದಿದ್ದು ಗೆಟ್ ಆನ್ ಆಗೋ ಚಾನ್ಸಸ್ ಇರುತ್ತೆ. ಹಂಗೆ ಬೇಕಾಗಿತ್ತು ಅಂದ್ರೆ ಡಾಕ್ಟರ್ಸ್ ನೋಡಿ ಏನಾದ್ರು ಡ್ರಾಪ್ಸ್ ಓದು ಕೊಟ್ಟಿರ್ತಾರೆ, ಅವಾಗಷ್ಟೇ ಹಾಕಬೇಕು. ಸೆಲ್ಫ್ ಪ್ರೊಕ್ಲೈಮ್ಡ್ ಆಗಿ ಇದು ಕೂಸು ಸಣ್ಣದಿದೆ ಅದಕ್ಕೆ ಮೇಲಿನ ಆಕಳ ಹಾಲು ಹಾಕ್ತೀನಿ ಅಥವಾ ಔಷಧಿ ಕೊಡ್ತೀನಿ ಇವೆಲ್ಲ ಮಾಡೋ ಅಂಥದ್ದು ತಪ್ಪು. ಈಗ ಮೇಡಮ್, ಮಗು ಹುಟ್ಟಿದೆ ಅನ್ಕೊಳ್ಳೋಣ. ಈಗ ಹುಟ್ಟಿದ ನಂತರ ಇಮಿಡಿಯೇಟ್ ಆಗಿ ತಾಯಿ ಹಾಲು ಉಣಿಸ್ಬೇಕಾ ಅಥವಾ ಎಷ್ಟು ಸಮಯದ ನಂತರ ಹಾಲು ಉಣಿಸ್ಬೇಕಾ? ಹುಟ್ಟಿದ್ದು 1 ತಾಸು ಒಳಗೆ ಹಾಲು ಉಣಿಸೋದನ್ನ ಶುರು ಮಾಡ್ರಿ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಬಿಫೋರ್ 1 ಅವರ್. 1 ತಾಸ್ಗಿಂತ ಲೇಟ್ ಮಾಡಕ್ ಹೋಗ್ಬೇಡ್ರಿ ಅಂತ ಅಂತೀವಿ. ಯಾಕೆಂದ್ರೆ ಫಸ್ಟ್ 1 ಅವರ್ನಲ್ಲಿ ಏನ್ ನೀವು ಕೊಡ್ತೀರ ಹಾಲು, ದಟ್ ವಿಲ್ ಹೆಲ್ಪ್ ಇನ್ ಬೂಸ್ಟಿಂಗ್ ಬೇಬೀಸ್ ಇಮ್ಯುನಿಟಿ. ಕೂಸು ರೋಗವನ್ನು ತಡೆಗಟ್ಟುವಂಥ ಶಕ್ತಿನ ಬೆಳೆಸ್ಕೊಳ್ಳೋದಕ್ಕೆ ಅದು ತುಂಬ ರೀತಿನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ 1 ಅವರ್ ಒಳಗೆ ಕೊಡು ಅಂತೀವಿ. ನಾರ್ಮಲ್ ಡೆಲಿವರಿ ಆದಾಗ ಆಯಿತು ಇಮಿಡಿಯೇಟ್ಲಿ ಕೊಡ್ತೀನಿ, ಒಂದು 2-3 ಅವರ್ಸ್ ಒಳಗೆ ಕೊಟ್ಬಿಡ್ತೀನಿ ಅನ್ನೋರು. ಬಟ್ ಸಿಸರಿನ್ನವರಿಗೆ ಇಲ್ಲ, ಅವರಿಗೆ ಅನಸ್ತೀಶಾ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಕೊಡಬೇಡ ಅಂದಿದ್ದಾರೆ, ಅದೆಲ್ಲ ತಪ್ಪು ನಂಬಿಕೆಗಳು. ಅಂಟಿಲ್ ಆ್ಯಂಡ್ ಅನ್ಲೆಸ್ ಮದರ್ ಜೀವಕ್ಕೇನೋ ತುಂಬಾ ರಿಸ್ಕ್ ಇದೆ, ಮದರ್ ICUನಲ್ಲಿದ್ದಾರೆ, ಅಂಥ ಟೈಮ್ನಲ್ಲಿ ಅಷ್ಟೇ ಕೂಸಿನ ಹಾಲನ್ನು ಕೊಡಬೇಡಿ ಅಂತೀವಿ. ಬಟ್ ಅಂಥ ಕೇಸಸ್ನಲ್ಲೂ ಎಷ್ಟೋ ಸಲ ಹೆಂಗೆ ಮಾಡ್ತೀವಿ, ತಾಯಿ ICUನಲ್ಲಿದ್ರೂ ಬ್ರೆಸ್ಟ್ ಮಿಲ್ಕನ್ನು ಎಕ್ಸ್ಪ್ರೆಸ್ ಮಾಡಿ ಆ ಬ್ರೆಸ್ಟ್ ಮಿಲ್ಕನ್ನೇ ಕೊಡ್ರಿ ಅಂತ ಹೇಳ್ತೀವಿ ಹೊರತು ತಾಯಿ ಎದೆ ಹಾಲು ಬಿಟ್ಟು ಬೇರೆ ಇನ್ಯಾವುದು ಕೊಡೋದು ಬೇಡ ಅಂತೀವಿ. ಸೊ ಹುಟ್ಟಿಂದ 1 ಅವರ್ನಲ್ಲಿ ಆದಷ್ಟು ಯು ಶುಡ್ ಇನಿಷಿಯೇಟ್ ದ ಬ್ರೆಸ್ಟ್ ಫೀಡಿಂಗ್. ಇನ್ನೊಂದು ಪ್ರಮುಖವಾದ ಸಮಸ್ಯೆ ಅಂದರೆ, ಈ ಡೆಲಿವರಿ ಆದ ತಕ್ಷಣ ತಾಯಂದಿರಿಗೆ ಹಾಲು ಬರ್ತಾ ಇಲ್ಲ ಅಂತ ನಾವು ಕೇಳಿದೀವಿ. ಇದು ಯಾವ ಕಾರಣಕ್ಕಾಗತ್ತೆ ಮತ್ತೆ ಯಾವಾಗ ಹಾಲು ಬರ್ಬೋದು? ಮಗು ಅಲ್ಲಿವರೆಗೂ ವೇಟ್ ಮಾಡಬೇಕಾ? ಯೂಶಲಿ ಹಾಲು ಬರ್ತಿಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ ಇರುತ್ತೆ. 1 ಹನಿ 2 ಹನಿ ಬಂದೇ ಬರುತ್ತೆ ಹಾಲು. ದಟ್ ಈಸ್ ದ ಕೊಲೆಸ್ಟ್ರಮ್. 3 to 4 days ತನಕ ಕೊಲೆಸ್ಟ್ರಮ್ ಅಂತ ಬರ್ತದ. ಆ ಹಾಲು ಹಳದಿ ಹಾಲಿರುತ್ತೆ, ಸ್ವಲ್ಪ ಒಡವಡ್ಕಿರುತ್ತೆ, ಅದರಲ್ಲಿ ಕಾರ್ಬೋಹೈಡ್ರೇಟ್ ಕಮ್ಮಿ ಇರ್ತದ, ನೀರಿನ ಅಂಶನೂ ಸ್ವಲ್ಪ ಕಮ್ಮಿ ಇರುತ್ತೆ, ಪ್ರೋಟೀನ್ ಅಂಡ್ ಇಮ್ಯುನೋಗ್ಲೋಬಿನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಹಾಲನ್ನು ಕುಡಿಸೋದ್ರಿಂದ ಮಗುಗೆ ಇಮ್ಯುನಿಟಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಪ್ಲಸ್ ಈ ಹಾಲಿನಲ್ಲಿ ವಿಟಮಿನ್ A and K ತುಂಬ ಜಾಸ್ತಿ ಪ್ರಮಾಣದಲ್ಲಿರುತ್ತೆ ಫಸ್ಟ್ 4 days ಆಫ್ ಮಿಲ್ಕ್. ಈ ಮಿಲ್ಕ್ ತುಂಬ ಜಾಸ್ತಿ ಬರೋದಿಲ್ಲ, 1-2 ಹನಿ ಅಷ್ಟೇ ಬರುತ್ತೆ. ಮೇಲಿಂದ ಒತ್ತು ನೋಡಿದ್ರೆ ಕಾಣಿಸೋದಿಲ್ಲ. ಕೂಸು ಬಾಯಿ ಹಾಕಿ ಜಗ್ಗತ್ತು ಅಂತಂದ್ರೆ ಅದ್ರ ಬಾಯೊಳಗೆ ಹೋಗುತ್ತೆ. 4-5 ಡ್ರಾಪ್ ಹಾಲು ಹೋದ್ರೂ ದಟ್ ವಿಲ್ ಕ್ವೆಂಚ್ ದ ಹಂಗರ್. 4-5 ಡ್ರಾಪ್ ಏನೇ ಅಮೃತ ಇದ್ದಂಗೆ. ಆ 4-5 ಡ್ರಾಪ್ ಕುಡಿದ್ರು ಕೂಸು 3-4 ತಾಸು ಆರಾಮಾಗಿ ಮಲ್ಕೊಳ್ಳುತ್ತೆ, ಹಸು ಆಗಲ್ಲ. ಅದಕ್ಕೆ ಜೊತೆನಲ್ಲಿ ಇದ್ದು ನೋಡ್ಕೋತಿರೋ ಅಜ್ಜಿರ್ಗೆ ಒಂದು ಕಲ್ಪನೆ ಹೇಗಿರುತ್ತೆ, ಹೊಟ್ಟೆ ತುಂಬಾ ಅದು ಕುಡಿಯೋದು ಇವ್ರಿಗೆ ಕಾಣಿಸ್ಬೇಕು. ಹಂಗಾಗೋದು 4 days ಆದ್ಮೇಲೆನೆ. ಫಸ್ಟ್ 4 days ತುಂಬಾ ಜಾಸ್ತಿ ಹಾಲು ಬರಲ್ಲ. 2ನೇದು ಏನಾಗುತ್ತೆ, ಮಗು ಅಳತಿದೆ ಅಂದ್ರೆ ಅದಕ್ಕೆ ಹಸುವಾಗಿದೆ, ಅದಕ್ಕೆ ಅಳತಿದೆ. ನಾಟ್ ಆಲ್ವೇಸ್ ದಟ್ ಇಸ್ ಟ್ರೂ. ಹೌದು, ಹಸುವಾದಾಗ ಮಗು ಅಳುತ್ತೆ, ನಾವು ಹೇಳ್ತೀವಿ ಹಸುವಾದಾಗ ಮಗು ಅಳುತ್ತೆ, ಅತ್ತಾಗ ಹಾಲು ಕುಡಿಸ್ರಿ, ಫೀಡ್ ಆನ್ ಡಿಮಾಂಡ್. ಕೂಸ್ ಅತ್ತಾಗ ಒಂದ್ಸತಿ ಹಾಲು ಕುಡಿಸು ನೀನು ಸಾಕು ಅಂತಂದಿರ್ತೀವಿ. ಬಟ್ ಅದರ ಅರ್ಥ ಪ್ರತಿ ಸತಿ ಅತ್ತಾಗೂ ಅದಕ್ಕೆ ಹಸುವೆ ಆಗಿದೆ ಅಂತಲ್ಲ. ಎಷ್ಟೋ ಕಾರಣಗಳಿಗೆ ಮಗು ಅಳುತ್ತೆ. ಕೆಲವೊಂದ್ಸತಿ ಏನ್ ಮಾಡ್ತಾರ, ಕೂಸನ್ನ ಬೇರೆ ಮಲಗಿಸ್ತಾರೆ, ಥಂಡಿ ಹಿಡಿದು ಅಳುತ್ತೆ, ಒದ್ದೆ ಉಚ್ಚೆ ಅದು ಮಾಡಿರುತ್ತೆ, ಬಟ್ಟೆ ಹಸಿಯಾಗಿ ಒದ್ದೆಲಿಂದ ಕೂಸಳುತ್ತೆ. ತಾಯಿ ಚರ್ಮ ಕೂಸಿನ ಚರ್ಮ ಒಂದಕ್ಕೊಂದು ತಾಕ್ತು ಅಂತಂದ್ರೆ ಕೂಸಿಗೆ ಭದ್ರತೆ ಫೀಲಿಂಗ್ ಬರುತ್ತೆ. ಅಂದ್ರೆ ಏನು, ಸೆನ್ಸ್ ಆಫ್ ಸೆಕ್ಯೂರಿಟಿ ದಟ್ ಈಸ್ ಫೆಲ್ಟ್ ಓನ್ಲಿ ಆನ್ ಮದರ್ಸ್ ಟಚ್. ಎಷ್ಟೋ ಸತಿ ಏನು ಕೂಸನ್ ಅಜ್ಜಿರು ತೊಡೆ ಮೇಲೆ ಹಾಕಿಸ್ಕೊಂಡು ಕೂತ್ಕೋತಾರ, ಅವಳು ಮಲ್ಕೊಳ್ಳಿ ಆರಾಮಾಗಿ. ಸೊ ಅವಾಗ ಕೂಸಿಗೆ ಅದೊಂಥರ ಹೆದರಿಕೆಗೂ ಮಗು ಅಳುತ್ತೆ. ಆ್ಯಂಡ್ ಇನ್ನ ಒಂದು ರೀಸನ್ ಏನು ಅಂತಂದ್ರೆ, ದ ಸರ್ಕ್ಯಾಡಿಯನ್ ರಿದಮ್ ಇಸ್ ಡಿಫ್ರೆಂಟ್ ಇನ್ ದ ಬೇಬಿ. ಅಂದ್ರೆ ಹೊಟ್ಟೆಲಿದ್ದಾಗ ಮಗು ಈ ಲೈಟಿಗೆ ಅಡ್ಜಸ್ಟ್ ಆಗಿರಲ್ಲ. ಮಗುಗಾರ ಸರ್ಕ್ಯಾಡಿಯನ್ ರಿದಮ್ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ರಾತ್ರಿ ಹೊತ್ತು ಮಗು ತುಂಬಾ ಜಾಸ್ತಿ ಅಳ್ತಿದೆ ಅಂತಂದ್ರೆ ಅದರ ಅರ್ಥ ಅದು ಹಸುವಾಗಿ ಅಳ್ತಿದೆ ಅಂತಲ್ಲ, ಅಥವಾ ತಾಯಿ ಹಾಲು ಕಮ್ಮಿ ಬರ್ತಿದೆ ಅಂತ ಅಳ್ತಿದೆ ಅಂತಲ್ಲ. ಸೊ ಈ ಮೂಢನಂಬಿಕೆ ಇರೋದ್ರಿಂದ ಹಾಗೆ ಅನ್ಕೋತಾರಿಯೋ ಹೊರತು ಹಾಲು ಕಮ್ಮಿ ಬರ್ತಿದೆ ಅಂತಿಲ್ಲ. ಆ ಮಗುಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಲು ಬಂದೇ ಬರುತ್ತೆ. ಅಫ್ಕೋರ್ಸ್ ಹುಟ್ಟಿದ ತಕ್ಷಣ ಕೆಲವೊಂದ್ಸತಿ ಬಂದಿಲ್ಲದೆ ಇರ್ಬೋದು, ಬಟ್
ದ ಮೊಮೆಂಟ್ ದ ಬೇಬಿ ಸಕ್ಸ್ ಸೈಕಲ್ ಸ್ಟಾರ್ಟ್ಸ್ ಆನ್ ಇಟ್ ಸೆಲ್ಫ್. ದಟ್ ಈಸ್ ದ ಫಸ್ಟ್ ರಿಫ್ಲೆಕ್ಸ್. ಅದಕ್ಕೆ ನಾವು ಹೇಳ್ತೀವಿ ಎಷ್ಟೋ ಸಲ, ಹುಟ್ಟಿದ ತಕ್ಷಣ ಮೊದಲು ನೀ ಚೀಪ್ಸಿದ್ರೇನೆ ಹಾಲು ಬರುತ್ತೆ. ಹಾಲು ಬಂದಿಲ್ರಿ ಅದಕ್ಕೆ ಚೀಪ್ಸ್ ಇಲ್ರಿ ಅಂತಾರೆ. ನೀ ಚೀಪ್ಸೋ ತನಕ ಹಾಲು ಬರಲ್ಲೇ. ಚೀಪ್ಸಿದ ತಕ್ಷಣ ಹಾಲು ಬರಕ್ ಶುರು ಆಗುತ್ತೆ, ತಂತಾನೆ ಬರಕ್ ಶುರು ಆಗುತ್ತೆ. ನೀ ಎಕ್ಸ್ಟ್ರಾ ಏನೂ ಪ್ರೋಸೆಸ್ ಮಾಡೋದು ಬೇಕಾಗಿಲ್ಲ. ಇತ್ತೀಚೆಗೆ ನಾವು ಗಮನಿಸಿದ ಹಾಗೆ ಸಿಸೇರಿಯನ್ ಹೆರಿಗೆಗಳು ಜಾಸ್ತಿ ಆಗ್ತಾ ಇದೆ. ಈಗ ತಾಯಿ ಪರಿಸ್ಥಿತಿ ಅಂದ್ರೆ ಎದ್ದು ಕೂತ್ಕೊಳ್ಳಿಕ್ ಆಗಲ್ಲ ಇಮಿಡಿಯೇಟ್ಲಿ ಅವಳಿಗೆ. ಮತ್ತೆ ಈ ಆರಂಭದ ಕ್ಷಣಗಳಲ್ಲಿ ಯಾವ ರೀತಿ ಹಾಲು ಉಣಿಸ್ಬೇಕು? ಯೂಶಲಿ ಎದ್ದು ಕೂತೇನೆ ಹಾಲು ಕುಡಿಸು ಅಂತೀವಿ. ಬಟ್ ಸಿಸರಿನ್ ಆಗಿದ್ದಾಗ ಬಿಕಾಸ್ ಅನಸ್ತೀಶಿಯಾ ಎಫೆಕ್ಟ್ ಹೋಗೋ ತನಕ ನಾವು ಎದ್ದು ಕೂತ್ಕೋಬೇಡಿ ಅಂತೀವಿ ಅಂತಂದು ಮಲ್ಕೊಂಡಲ್ಲೇ ಒಂಚೂರು ಸೈಡಿಗೆ ತಿರುಗಿ ಕೂಸನ್ನ ಎದೆ ಮೇಲೆ ಹಾಕಿ ಚೀಪ್ಸೋ ಫೆಸಿಲಿಟಿನ ಮಾಡ್ಕೊಡಕ್ ಬರ್ತದ. ಹಂಗೆ ಕುಡಿಸ್ತಾರೆ, ಅದೇನು ತೊಂದರೆ ಆಗೋದಿಲ್ಲ, ಮಲ್ಕೊಂಡಲ್ಲೇ ಕುಡಿಸ್ಬೋದು. ಈಗ ಆಯ್ತು, ಮಗು ಹುಟ್ಟಿತು, ಮೊದಲು 4 ದಿವಸದ ಆಸ್ಪತ್ರೆಯಲ್ಲೇ ಇರ್ತಾರೆ ಸಾಮಾನ್ಯವಾಗಿ. ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ನೀವು ಹೇಳಿದಾಗೆ ನಿಯಮಿತವಾಗಿ ಎಷ್ಟು ಅವಧಿಗೆ, ಎಷ್ಟು ತಾಸಿಗೊಮ್ಮೆ ತಾಯಿ ಹಾಲು ಉಣಿಸ್ಬೇಕು ಮೇಡಮ್? ಬ್ರೆಸ್ಟ್ ಫೀಡಿಂಗ್ ಆನ್ ಡಿಮಾಂಡ್ ಅಂದ್ರೆ ಕೂಸು ಅತ್ತಾಗ ಹಾಲು ಕುಡಿಸ್ರಿ ಅಂತೀವಿ. ಅಥವಾ ಕೆಲವೊಂದು ಕೂಸುಗಳು ಅಳದೇ ಇಲ್ಲ. ಯೂಶಲಿ ಇನಿಷಿಯಲ್ ಫ್ಯೂ ಮಂತ್ಸ್ ಹೆಂಗಿರುತ್ತೆ, ಕೂಸು ಹಸುವಾದಾಗ ಎಚ್ಚರ ಆಗತ್ತೆ, ಎಚ್ಚರ ಆದಾಗ ಹಾಲು ಕುಡಿಯುತ್ತೆ, ಹಾಲು ಕುಡಿತಾ ಮಲ್ಕೊಳ್ಳೋದು. ಮಲ್ಕೊಂಡ್ಮೇಲೆ ತಿರ್ಗಾ ಅದಕ್ಕೆ ಹಸುವಾದಾಗ್ಲೇನೆ ಅದು ಎಚ್ಚರ ಆಗೋದು. ಎದ್ದು ಕೈಕಾಲು ಬಡ್ದು ಆಟಾಡೋದು ಅದೆಲ್ಲ 6 ರಿಂದ 8 ತಿಂಗಳು ಆದ್ಮೇಲೆ ಕೂಸೋದನ್ನ ಕೈಕಾಲು ಬಡ್ದು ಆಟಾಡೋದು ಅದೆಲ್ಲ ಮಾಡೋದು. ಸೊ ಇನಿಷಿಯಲ್ ಡೇಸ್ ಅಲ್ಲಿ ಮಗು ಅತ್ತಾಗಷ್ಟೇ ಹಾಲು ಕುಡಿಸು ಅಂತ ಅಂತೀವಿ. ಡೇ ಟೈಮ್ನಲ್ಲಿ ಯೂಶಲಿ ಬೇಬೀಸ್ ವಿಲ್ ಫೀಡ್ once in every 2 hours. 2 to 3 hours is the time period. ಒಂದು ಪಕ್ಷ ಮಗು ಅಳ್ತಾನೆ ಇಲ್ಲ, ಅದು ಮಲ್ಕೊಂಡಿದೆ, ನೀನು ನಿನ್ನ ಕೆಲಸದಲ್ಲೇ ಇದ್ದಿ, ಹಂಗೆ ಮಾಡಬೇಡ. ಅದು ಹೇಳಲಿಲ್ಲ ಅಂದ್ರೂ ಅಟ್ಲೀಸ್ಟ್ 3 ಅವರ್ಸ್ಗಿಂತ ಜಾಸ್ತಿ ಗ್ಯಾಪ್ ಆದಾಗ ನೀನೇ ಎಬ್ಬಿಸಿ ಹಾಲು ಕುಡ್ಸಮ್ಮ ಅಂತ ಅಂತೀವಿ. ಓಕೆ. ಈಗ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಅಂದರೆ ಸಫಿಷಿಯೆಂಟ್ ಹಾಲು ಮಗು ಕುಡಿತಾ ಇದೆ ಅನ್ನೋದ್ರ ಲಕ್ಷಣಗಳೇನೇನು? ತುಂಬ ಒಳ್ಳೆ ಕ್ವಶನ್ ಇದು. ಮಗುಗೆ ಹಾಲು ಸಾಕಾಗ್ತಿದ್ಯಾ ಇಲ್ವಾ ಅನ್ನೋದು ಗೊತ್ತಾಗೋದು ಬೈ 4 signs. ಒಂದು, ಕೂಸು ಹಾಲು ಕುಡಿತಾ ಹೊಟ್ಟೆ ತುಂಬಿ ಮಲ್ಕೊಳ್ಳುತ್ತೆ. ಎರಡನೇದು, ಒನ್ಸ್ ಹಾಲು ಕುಡಿದ್ಮೇಲೆ ತಿರ್ಗಾ 10 ನಿಮಿಷಕ್ಕೆ ಎಚ್ಚರ ಆಗಲ್ಲ. ಅದು ಅಟ್ಲೀಸ್ಟ್ 2 hours ತನಕ ಮಲ್ಕೊಳ್ಳುತ್ತೆ. ಇಟ್ ವಿಲ್ ಸ್ಲೀಪ್ ಸೌಂಡ್ಲಿ ಫಾರ್ ಅಟ್ಲೀಸ್ಟ್ 2 hours. ಆ್ಯಂಡ್ ಥರ್ಡ್ ಥಿಂಗ್, ರೆಗ್ಯುಲರ್ ವೆಯ್ಟ್ ಗೇನ್. ಪ್ರಾಪರ್ ಆಗಿ ವೆಯ್ಟ್ ಗೇನ್ ಆಗ್ತಿತ್ತು ಅಂತಂದ್ರೆ ಅದನ್ನು ಒಂದು ಸೈನ್ ದಟ್ ಹಾಲು ಸಾಕಾಗ್ತಿದೆ ಅಂತ. 4ನೇದು, ಪ್ರಾಪರ್ ಆಗಿ ಯೂರಿನ್ ಮೋಷನ್ ಪಾಸ್ ಮಾಡ್ತಿದೆ. ಯೂಶಲಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಎದೆ ಹಾಲು ಅಷ್ಟೇ ಕುಡಿತಾ ಇದ್ದಿದ್ದ ಮಕ್ಕಳು ಹಾಲು ಕುಡಿಯೋವಾಗ ಒಂದ್ಸತಿ ಮೋಷನ್ ಪಾಸ್ ಮಾಡ್ತಾವೆ. ಅದ್ರ ಅರ್ಥ ಮೇಡಮ್ ಅದು ಹಾಲು ಕುಡ್ದಾಗ ಒಂದ್ಸತಿ ಮೋಷನ್ ಪಾಸ್ ಮಾಡ್ತದ್ರಿ, ಮೈಗೇನು ಹತ್ತನೇ ಇಲ್ರಿ ಅಂತ ಅನ್ನೋದು ಒಂದು ಕಂಪ್ಲೇಂಟ್ ಇರ್ತದ. ದಟ್ ಈಸ್ ಆಕ್ಚುಲಿ ಎ ಗುಡ್ ಸೈನ್. ಹಾಲು ಕುಡಿತಾ ಮೋಷನ್ ಪಾಸ್ ಮಾಡೋದು, ಯೂರಿನ್ ಪಾಸ್ ಮಾಡೋದು ಅಂದ್ರೆ ಅದರ ಅರ್ಥ ಕೂಸಿಗೆ ಅದು ಸಾಕಾಗ್ತಿದೆ. ಅದಕ್ಕೆ ಒಂದು 6 to 10 times ಬೇಬಿ ಮೋಷನ್ ಅಂಡ್ ಯೂರಿನ್ ಪಾಸ್ ಮಾಡ್ತು ಅಂತಂದ್ರೆ ಇಟ್ ಈಸ್ ಎ ಸೈನ್ ದಟ್ ಬೇಬಿ ಹೊಟ್ಟೆ ತುಂಬ್ತಿದೆ ಅಂತ ಅರ್ಥ. ಈಗ ಹಾಲಿನ ಮಹತ್ವ ಇಷ್ಟಿರುವಾಗ ಆ ಹಾಲು ಉತ್ಪಾದನೆಯಾಗೋ ತಾಯಿಯ ಆಹಾರ ಶೈಲಿ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ಬೇಕು? ತಾಯಿ ಆಹಾರ ಶೈಲಿ ಅಂತಂದ್ರೆ ಶಿ ಶುಡ್ ಈಟ್ ಎ ಹೋಲ್ಸಮ್ ಫುಡ್ ಅಂತೀವಿ. ಅಂದ್ರೆ ಎಲ್ಲಾ ರೀತಿ ಊಟನ ಮಾಡ್ಲಿ. ಅಕ್ಕಿ, ಗೋಧಿ, ಜೋಳ, ರಾಗಿ ಎಲ್ಲಾ ತಿನ್ಲಿ. ಜೊತೆಗೆ ತರಕಾರಿಗಳನ್ನೂ ಅಷ್ಟೇ, ಎಲ್ಲಾ ತರಕಾರಿಗಳನ್ನೂ ತಿನ್ಲಿ, ಹಾಲನ್ನು ಕುಡಿಲಿ. ಇಷ್ಟು ಸಾಕು. ಎಕ್ಸ್ಟ್ರಾ ಇನ್ನೇನು ತಿನ್ಬೇಕು ಅಂತ ಇಲ್ಲ. ಬಟ್ ಫಸ್ಟ್ 3 ತಿಂಗಳು ಬಾಣಂತನ ಅಂತ ಮಾಡಿದಾಗ ತಾಯಿಗೇನು ತಿನ್ನಕ್ ಕೊಡಲ್ಲ. ಬರೀ ಅನ್ನ ಸಪ್ಪನ್ ಬ್ಯಾಳಿ, ರೊಟ್ಟಿ ಸಪ್ಪನ್ ಬ್ಯಾಳಿ, ಚಪಾತಿ ಸಪ್ಪನ್ ಬ್ಯಾಳಿ, ಕಾಯಿ ಪಲ್ಯಗಳು ಕೊಡಲ್ಲ. ಸೊ ದಟ್ ಈಸ್ ದ ಫಸ್ಟ್ ಪ್ರಾಬ್ಲಮ್. ಚೆನ್ನಾಗಿ ಎಲ್ಲಾ ರೀತಿ ತರಕಾರಿಗಳು, ಅನ್ನ, ಗೋಧಿ, ಜೋಳ ಎಲ್ಲ ತಿಂದ್ರೆ ಹಾಲು ತಂತಾನೆ ಪ್ರೊಡ್ಯೂಸ್ ಆಗುತ್ತೆ. ಅದರಲ್ಲಿ ನ್ಯೂಟ್ರಿಯೆಂಟ್ಸು ಇದ್ದೇ ಇರುತ್ತೆ. ಯಾವಾಗ ತಾಯಿ ಆಹಾರ ಕಮ್ಮಿ ಮಾಡ್ತೀರಿ. ಅಂಡ್ ಒನ್ ಮೋರ್ ಥಿಂಗ್, ಒಂದು ಸ್ಮಾಲ್ ಮಿಸ್ಕನ್ಸೆಪ್ಷನ್ ಈಗಿನ ಜನರೇಷನ್ ಹುಡುಗಿರಲ್ಲಿ ವೆಯ್ಟ್ ಗೇನ್ ಆಗಿರುತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನಾವು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಫಸ್ಟ್ 3 months ವೆಯ್ಟ್ ಲಾಸ್ ಮಾಡೋಕ್ಕೆ ಡಯಟಿಂಗ್ ಮಾಡೋದು. ಫಸ್ಟ್ 3 months to 6 months ವೆನ್ ಯು ಆರ್ ಫೀಡಿಂಗ್ ದ ಬೇಬಿ, ಡೋಂಟ್ ಡೂ ಡಯಟಿಂಗ್ ಮಾಡ್ತೀನಿ ಅಂತಂದು ಇಡೀ ದಿನ ಒಂದೇ ಹೊತ್ತು ಊಟ ಮಾಡೋದು, ಅಥವಾ ಊಟದಲ್ಲಿ ಎಲ್ಲ ಬಿಟ್ಟು ಬರೀ ಒಂಚೂರು ಏನೋ ಲೈಟ್ ಫುಡ್ ತಗೊಳ್ಳೋದು, ಇಂಥವೆಲ್ಲ ಸ್ಟಾರ್ಟ್ ಡೂಯಿಂಗ್ ಆಫ್ಟರ್ 6 months. ಅಫ್ಕೋರ್ಸ್ ವೆಯ್ಟ್ ಲಾಸ್ ಮಾಡಬೇಕು ನೀವು ಇಫ್ ಯು ಆರ್ ಡೂಯಿಂಗ್ ಎ ಪ್ರಾಪರ್ ಲ್ಯಾಕ್ಟೇಷನ್. ಅಂದ್ರೆ ಎದೆ ಹಾಲು ಕರೆಕ್ಟಾಗಿ ಕುಡಿಸ್ತಿದ್ರೆ ತಂತಾನೆ ವೆಯ್ಟ್ ಲಾಸ್ ಆಗುತ್ತೆ. ಯಾಕೆಂತಂದ್ರೆ ಲ್ಯಾಕ್ಟೇಷನ್ ಈಸ್ ಎ ಎನರ್ಜಿ ಕನ್ಸ್ಯೂಮಿಂಗ್ ಪ್ರೋಸೆಸ್. ಬಾಡಿನಲ್ಲಿರೋ ಸ್ಟೋರ್ಡ್ ಫ್ಯಾಟ್ ಅಂತ ಏನಂತೀವಿ, ನೇಚರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ವೆಯ್ಟ್ ಗೇನ್ ಮಾಡಿಸೋದು ಏನಕ್ಕೋಸ್ಕರ, ಇಟ್ ಹ್ಯಾಸ್ ಸ್ಟೋರ್ಡ್ ಇನ್ ಆಂಟಿಸಿಪೇಷನ್ ಆಫ್ ದ ಲ್ಯಾಕ್ಟೇಷನ್ಗೆ ಹೆಲ್ಪ್ ಆಗಲಿ ಅಂತಾನೆ ಫ್ಯಾಟ್ ಸ್ಟೋರ್ ಆಗಿರುತ್ತೆ. ದಟ್ ಫ್ಯಾಟ್ ವಿಲ್ ಬರ್ನ್ ಅಪಾನ್ ಇಟ್ ಸೆಲ್ಫ್ ಇಫ್ ಯು ಫೀಡ್ ದ ಬೇಬಿ ಪ್ರಾಪರ್ಲಿ. ಮಗುಗೆ ನೀವು ಚೆನ್ನಾಗಿ ಹಾಲು ಕುಡಿಸಿದ್ರೆ, ಯೂಶಲಿ ಎವ್ರಿ 2 hours ಮಗು ಅತ್ತೆ ಅಳತ್ತೆ, ಅತ್ತಾಗೊಮ್ಮೆ ನೀವು ಅದಕ್ಕೆ ಹೊಟ್ಟೆ ತುಂಬುವಷ್ಟು ಹಾಲು ಕುಡಿಸ್ಕೋತಾ ಹೋದ್ರಿ, ಮೇಲಿನ ಹಾಲೇನು ಹಾಕ್ಲಿಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ರಿ, ಕಾಮ್ ಮೈಂಡಲ್ಲಿ ಇದ್ರಿ, ನಿಮ್ಮ ವೆಯ್ಟ್ ಲಾಸ್ನು ತಂತಾನೆ ಆಗುತ್ತೆ. ದ ನೇಚರ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಒಂದು ಪಕ್ಷ ಆಗಲಿಲ್ಲ, 6 months ಆದ್ಮೇಲೆ ಯು ಡೂ ಯುವರ್ ಡಯಟಿಂಗ್. 6 months ತನ ಮಗುಗೆ ಹಾಲು ಕೊಡೋವಾಗ ಹ್ಯಾವ್ ಎ ಹೋಲ್ಸಮ್ ಫುಡ್. ಹೊಟ್ಟೆ ತುಂಬ ಊಟ ಮಾಡು, ಹಾಲು ಚೆನ್ನಾಗಿ ಬರುತ್ತೆ. ಅರ್ಧ ಹೊಟ್ಟೆ ಊಟ ಮಾಡಿದ್ರೆ ಹಾಲು ಬರಲ್ಲ. ಇನ್ನೊಂದು ವಿಶೇಷ ಸಂದರ್ಭ ಅಂದರೆ ತಾಯಿಗೆ ಈ ಸಂದರ್ಭದಲ್ಲಿ ಕೆಲವೊಂದು ಸರ್ತಿ ಜ್ವರ ಅಥವಾ ಬೇರೆ ಬೇರೆ ಸೋಂಕು ಕಾಣಿಸ್ಕೊಳ್ಳೋ ಸಾಧ್ಯತೆಯೂ ಇರುತ್ತೆ. ಈ ಸಂದರ್ಭದಲ್ಲಿ ಅವಳಿಗೆ ಗೊಂದಲ ಉಂಟಾಗುತ್ತೆ. ಮಗುವಿಗೆ ಹಾಲು ಉಣಿಸಿದ್ರೆ
ಮಗುವಿಗೂ ಕೂಡ ತೊಂದರೆ ಆಗಬಹುದು ಅಂತ? ಆಗೋದಿಲ್ಲ. ಯೂಶಲಿ ಸಣ್ಣ ಪುಟ್ಟ ಜ್ವರ, ಕೆಮ್ಮು, ನೆಗಡಿ ಇಂಥದೆಲ್ಲ ಬಂದಾಗ ಅಫ್ಕೋರ್ಸ್ ಡಾಕ್ಟರ್ಸಿಗೆ ಒಂದ್ಸತಿ ಹೇಳಬೇಕು, ನಾ ಹಾಲು ಕುಡಿಸ್ತಿದ್ದೀನಿ, ಅದಕ್ಕೋಸ್ಕರ ಪೂರಕವಾಗಿರೋ ಅಂಥದ್ದನ್ನೇ ಮೆಡಿಸಿನ್ಸ್ ಕೊಡಿ ಅಂತ. ಮೆಡಿಸಿನ್ಸ್ ಮೇಲೆ ಇದ್ರೂ ಹಾಲು ಕುಡಿಸ್ಬೋದು, ಏನೂ ತೊಂದರೆ ಇಲ್ಲ. ಕೆಲವೊಂದು ಸರ್ತಿ ನಾವು ಈ ಕಂಪ್ಲೇಂಟ್ ನೋಡಿದ್ವಿ, ತಾಯಂದಿರು ಆಸ್ಪತ್ರೆಗೆ ಬಂದಾಗ ಮಗು ಸರಿಯಾಗಿ ಹಾಲು ಕುಡಿತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ಬೇಕು ತಾಯಂದಿರು? ತಾಯಿ ಫಸ್ಟ್ ಮಗು ಹಾಲು ಸರಿಯಾಗಿ ಕುಡಿತಿಲ್ಲ ಅಂತಂದಾಗ, ಅಥವಾ ಮಗು ಸರಿಗೆ ಹಾಲು ಕುಡಿತಿಲ್ಲ ಅಂತ ಈಕಿಗೆ ಯಾಕೆ ಅನ್ಸುತ್ತೆ ಅಂತಂದ್ರೆ, ಮಗು ತುಂಬಾ ಅಳುತ್ತಿದೆ ಮೇಡಮ್, ತುಂಬಾ ಅಳುತ್ತೆ, ಅಥವಾ ಇದು ವೆಯ್ಟ್ ಗೇನ್ ಆಗ್ತಿಲ್ಲ, ಅದಕ್ಕೆ ಹಾಲು ಸರಿಗೆ ಕುಡಿತಿಲ್ಲ, ಎಕ್ಸ್ಟ್ರಾ ಏನಾದ್ರು ಕೊಡಿ ಅಂತ ತುಂಬಾ ಸತಿ ಕೇಳ್ತಾರೆ. ಮಗುದು ಫೀಡಿಂಗ್ ಪೊಸಿಷನ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅದನ್ನ ನೋಡ್ಬೇಕು. ಫೀಡಿಂಗ್ ಪೊಸಿಷನ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಮಗು ಹಾಲು ಚೆನ್ನಾಗಿ ಕುಡಿಯುತ್ತೆ. ಕರೆಕ್ಟ್ ಇರಲಿಲ್ಲ ಅಂದ್ರೆ ಅದರಲ್ಲಿ ತಾಯಿಗೂ ತೊಂದರೆ ಆಗುತ್ತೆ, ಮಗುಗೂ ಹೊಟ್ಟೆ ತುಂಬೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಏನಕ್ಕೆ ಮಗು ಸರಿಗೆ ಹಾಲು ಕುಡಿತಿಲ್ಲ ಮೇಡಮ್, ಹಾಲು ಕುಡಿತಾ ಮಲ್ಕೊಂಡ್ಬಿಡುತ್ತೆ, ತಿರ್ಗಾ 10 ನಿಮಿಷ ಕೇಳುತ್ತೆ. ಸೊ ಯೂಶಲಿ ಹಾಲು ಬರೋದು, ದೇರ್ ಆರ್ 2 ಥಿಂಗ್ಸ್ ಇನ್ ಬ್ರೆಸ್ಟ್ ಮಿಲ್ಕ್. ಒಂದು ಶುರುನಲ್ಲಿ ಬರೋ ಹಾಲು, ಒಂದು ಹಿಂದಿನ ಹಾಲು, ಅಂದರೆ 4 ಮಿಲ್ಕ್ ಹೈಂಡ್ ಮಿಲ್ಕ್ ಅಂತೀವಿ. 4 ಮಿಲ್ಕ್ ಯಾವಾಗ್ಲೂ ನೀರಾಗಿರುತ್ತೆ, ತಿಳಿಯಾಗಿರುತ್ತೆ, ಮೋರ್ ಆಫ್ ವಾಟರ್ ಕಂಟೆಂಟ್. ಏನಕ್ಕೆ? ಮಗುಗೆ ಹಸುವಾಗಿರುತ್ತೆ, ನೀರಡಿಕೆ ಆಗಿರುತ್ತೆ. ಶುರು ಬಂದಿದ್ದು ನೀರಿನ ಅಂಶ ಜಾಸ್ತಿ ಇರುತ್ತೆ, ಕುಡಿದ ತಕ್ಷಣ ಕೂಸಿಂದು ನೀರಡಿಕೆ ಕಮ್ಮಿ ಮಾಡುತ್ತೆ. ಕುಡಿತಾ ಆಮೇಲೆ ಗಟ್ಟಿ ಹಾಲು ಬರಕ್ಕೆ ಶುರು ಆಗುತ್ತೆ. ಗಟ್ಟಿ ಹಾಲು ಅದಕ್ಕೆ ಹೊಟ್ಟೆಗೆ ತುಂಬ್ದಂಗಾಗುತ್ತೆ. ಇಟ್ ವಿಲ್ ಕ್ವೆಂಚ್ ದ ಹಂಗರ್. ಸೊ ಇವ್ರು ಪೂರ್ತಿ ಕರೆಕ್ಟಾಗಿ ಹಾಲು ಅಟ್ಲೀಸ್ಟ್ ಒಂದು 20 to 25 ಮಿನಿಟ್ಸ್ ಕೊಡಮ್ಮ ಹಾಲು ಅಂತಂತೀವಿ. 20 to 25 ಮಿನಿಟ್ಸ್ ಕೊಟ್ಟರು ಬ್ರೆಸ್ಟ್ ಪೂರ್ತಿ ಎಂಟಿ ಆಗತನ ಹಾಲು ಉಣಿಸಿದ್ರು ಅಂತಂದ್ರೆ, ಬೋತ್ 4 ಮಿಲ್ಕ್ ಹೈಂಡ್ ಮಿಲ್ಕ್ ಎರಡನ್ನೂ ಕೂಸು ಕುಡಿದಿರುತ್ತೆ. ಅವಾಗ ಅದನ್ನು ಹೊಟ್ಟೆ ತುಂಬಿ ಆರಾಮಾಗಿ 2 ಅವರ್ ಮಲ್ಕೊಳ್ಳುತ್ತೆ. ಎಷ್ಟೋ ಸತಿ ತಾಯಿರು ಏನ್ ಮಾಡ್ತಾರೆ, ಅದು ಕುಡಿತಾ ಸಾಮಾನ್ಯ, ಅದು ಕುಡಿತಾ ಒಂಚೂರೇ ಜಂಪ್ ಹತ್ತದಂಗೆ ಆಗಿರುತ್ತೆ, ಅವಾಗ ಬಿಡುತ್ತೆ. ಬಿಟ್ಟಿದೆ ಅಂತಂದು ತೆಗೆದು ಮಲಗಿಸ್ಬಿಡ್ತಾರೆ. ಮಲಗಿಸ್ಬಾರ್ದು. 5 ನಿಮಿಷ ಮಗು ಕುಡಿತು ಮೇಡಮ್, ಕುಡಿದು ನಿದ್ದೆ ಮಾಡ್ತು, ಅದಕ್ಕೆ ನಾ ತೆಗೆದು ಮಲಗಿಸ್ಬಿಟ್ಟೆ, ಹಂಗೆ ಮಾಡಕ್ ಹೋಗ್ಬಾರ್ದು. ತಿರ್ಗಾ ಒಂಚೂರು ಎಬ್ಬಿಸ್ಬೇಕು ಕೂಸನ್ನ. ಕಿವಿ ಒಂಚೂರು ಹಿಂಗೆ ಶೇಕ್ ಮಾಡಿದ್ರು, ಅಥವಾ ಮಗು ಬಾಯಿ ಹತ್ರ ಒಂಚೂರು ಒರೆಸಿದ್ರೆ ಮಗು ಏಳುತ್ತೆ, ಎದ್ದು ತಿರ್ಗಾ ಇನ್ನೂ ಒಂದು ಸ್ವಲ್ಪ ಕುಡಿಯುತ್ತೆ. ಕುಡಿದು ಕ್ಲೀನಾಗಿ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಕುಡಿದು ಮಲ್ಕೋತು ಅಂದ್ರೆ ಹೊಟ್ಟೆ ತುಂಬಿತು, ಅದು ಆರಾಮಾಗಿರುತ್ತೆ. ದಟ್ ಈಸ್ ಒನ್ ರೀಸನ್ ಕೂಸು ಚೆನ್ನಾಗಿ ಕುಡಿತಿಲ್ಲ ಅಂತ ಅನ್ನೋದು. ಇನ್ನೊಂದು ಮೇಡಮ್, ಈ ಸ್ತನದಲ್ಲಿ ಕೆಲವೊಂದು ಸರ್ತಿ ಅವರಿಗೆ ನೋವು ಉಂಟಾಗುತ್ತೆ, ಊತ ಉಂಟಾಗುತ್ತೆ, ಇದು ಯಾವ ಕಾರಣಕ್ಕಾಗುತ್ತೆ? ಮತ್ತೆ ಅವರು ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಾ? ಹೌದು, ಎದೆ ನೋವು ಬರೋದು ಅಥವಾ ಕ್ರ್ಯಾಕ್ ನಿಪ್ಪಲ್ಸ್ ಅಂತೀವಿ, ಕ್ರ್ಯಾಕ್ ಆಗೋದು, ಇಂಥವೆಲ್ಲ ಆದರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಅಂತೀವಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಇದು ಆಗೋಕ್ಕೆ ಕಾರಣ ಅಂತಂದರೆ ರಾಂಗ್ ಫೀಡಿಂಗ್ ಟೆಕ್ನಿಕ್. ಅಂದರೆ ಯೂಶಲಿ ಎದೆಯ ಮುಂದೆ ಇರೋವಂಥ ಕಪ್ಪು ಭಾಗ ಪೂರ್ತಿ ಕೂಸಿನ ಬಾಯಿಯೊಳಗೆ ಹೋಗಬೇಕು. ಬರೀ ತುದಿ ಅಷ್ಟೇ ಇಟ್ಟು ಮಗು ಚೀಪ್ತಿತ್ತು ಅಂತಂದರೆ ತಾಯಿಗೆ ನೋವು ಬರೋ ಚಾನ್ಸಸ್ ತುಂಬ ಜಾಸ್ತಿ, ಅಥವಾ ಅದು ಕಡಿಯುತ್ತೆ. ತುದಿ ಅಷ್ಟೇ ಇಟ್ಟು ಚೀಪ್ತಾ ಇದ್ದಾಗ ಹಾಲು ಕರೆಕ್ಟಾಗಿ ಬರಲ್ಲ, ಹಾಲು ಕರೆಕ್ಟಾಗಿ ಬರಲಿಲ್ಲ ಅನ್ನೋ ಸಿಟ್ಟಿಗೆ ಕೂಸು ಕಡಿಯುತ್ತೆ. ಸೊ ಆ ಥರ ಮಾಡಿದಾಗ ತಾಯಿಗೆ ಎದೆನಲ್ಲಿ ನೋವು ಬರೋ ಚಾನ್ಸ್ ಇರುತ್ತೆ. ಒಂದು. ಎರಡನೇದು, ಎಷ್ಟೋ ಸತಿ ಹೆಂಗಿರುತ್ತೆ, ಕೂಸಿಗೆ ತಾಯಿ ಹಾಲು ಎಷ್ಟು ಬರ್ತಿದೆಯೋ ಅಷ್ಟು ಕೂಸು ಕುಡಿಯಲ್ಲ, ಅದಕ್ಕೆ ಹೊಟ್ಟೆ ಎಷ್ಟು ತುಂಬುತ್ತೋ ಅಷ್ಟೇ ಕುಡಿಯುತ್ತೆ. ಅರ್ಧ ಕುಡಿದ್ಮೇಲೆ ಇನ್ನು ಮಿಕ್ಕಿದ ಹಾಲನ್ನು ಯೂಶಲಿ ಹಾಗೆ ಬಿಡ್ತಾರೆ. ಅದೇ ಹಾಲು ಕಲೆಕ್ಟ್ ಆಗಿ ಪಸ್ಸಾಗಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ಯೂಶಲಿ ನಾವು ಹೇಳ್ತೀವಿ, ಕೂಸು 1 ತಿಂಗಳು 2 ತಿಂಗಳಾಗಿ ಅದು ಅವಶ್ಯಕತೆ ಜಾಸ್ತಿ ಆಗೋ ತನಕ ನಿಮ್ಗೆ ಹಾಲು ಪ್ರೊಡಕ್ಷನ್ ಜಾಸ್ತಿ ಇದ್ದರೆ ಹಾಲನ್ನು ಎಂಟಿ ಮಾಡಿ, ಕೂಸಿಗೆ ಹಾಲು ಕೊಟ್ಟ ಮೇಲೆ ಮಿಕ್ಕಿದ ಹಾಲನ್ನು ಎಂಟಿ ಮಾಡಿ ಚೆಲ್ರಿ. ಹಂಗೆ ಮಾಡೋದ್ರಿಂದ ನಿಮಗೆ ಎದೆ ಊದ್ಕೊಳ್ಳೋದು ಇಲ್ಲ, ಎದೆ ನೋವು ಬರೋದಿಲ್ಲ. ಎದೆ ನೋವು ಬರೋದು, ಊತ ಬರೋದು, ಇನ್ಫೆಕ್ಷನ್ ಆಗಿ ಜ್ವರ ಬರೋದು, ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಹಂಗಾದಾಗ ಮನೆಯಲ್ಲೇ ಮನೆ ಮದ್ದು ಮಾಡ್ತಾ ಕೂತ್ಕೋಬಾರ್ದು, ಡಾಕ್ಟರ್ ಹತ್ರ ಬಂದು ತೋರಿಸ್ಕೋಬೇಕು. ಇನ್ನೊಂದು ಮೇಡಮ್, ಹಾಲು ಕುಡಿದ ತಕ್ಷಣ ಮಗು ಕೆಲವೊಂದು ಸರ್ತಿ ವಾಮಿಟ್ ಮಾಡಿಬಿಡುತ್ತೆ. ಹಾಲು ಉಣಿಸೋದೊಂದು ಕ್ರಮ ಅಂತ ತಾವು ಹೇಳ್ತಾ ಇದ್ದೀರಾ ನೀಟಾಗಿ. ಹಾಲು ಉಣಿಸಿದ ನಂತರ ಮಗು ಯಾವ ಪೊಸಿಷನ್ ಅಲ್ಲಿ ಹಿಡಿಬೇಕು? ಹಾಲು ಕುಡಿಸ್ತಾ ಮಗು ಮಲ್ಕೊಳ್ಳುತ್ತೆ. ಮಲ್ಕೊಂಡಿದೆ, ಇನ್ನು ಎದ್ರೆ ಕಷ್ಟನಪ್ಪ, ಹತ್ಬಿಡುತ್ತೆ, ಬೇಡ ಹಂಗೆ ಅಂತಂದು ಹಂಗೆ ಮಲಗಿಸ್ಬಿಡ್ತಾರೆ. ಅದು ತಪ್ಪು. ಮಲ್ಕೊಂಡ್ಮೇಲೆ ಅದನ್ನ ಎದೆ ಮೇಲೆ ಹಾಕ್ಕೋಬೇಕು, ಹಾಕ್ಕೊಂಡು ತೇಗ್ ಬರೆಸ್ಬೇಕು. ಬರ್ಪಿಂಗ್ ಅಂತೀವಿ, ಅಂದ್ರೆ ಮಗುಗೆ ತೇಗ್ ಬರೆಸ್ಬೇಕು. ತೇಗ್ ಬರೆಸಿದ್ರೆ ಅದು ವಾಂತಿ ಮಾಡಲ್ಲ. ದಟ್ ಈಸ್ ದ ಫಸ್ಟ್ ರೀಸನ್. ಅದು ಬಿಟ್ಟು ಇಲ್ಲ ತೇಗುನು ಬರೆಸ್ತಿದ್ವಿ, ಎಲ್ಲ ಮಾಡಿದ್ರು ಅದು ವಾಂತಿ ಮಾಡ್ತಿತ್ತು ಅಂತಂದ್ರೆ ಅವಾಗ ಡಾಕ್ಟರ್ ಹತ್ರ ಕರ್ಕೊಂಬನ್ನಿ, ಏನಾದ್ರು ಪ್ರಾಬ್ಲಮ್ ಇದೆಯಾ ಚೆಕ್ ಮಾಡಿ ನೋಡ್ತಾರೆ. ಬಟ್ ಯೂಶಲಿ ಹಾಲು ಕುಡಿಯೋ ಮಕ್ಕಳು ವಾಂತಿ ಮಾಡೋದು ಇದಕ್ಕೇನೆ, ಬರ್ಪಿಂಗ್ ಮಾಡಿರಲ್ಲ, ಅದಕ್ಕೆ ವಾಂತಿ ಮಾಡ್ತಾವೆ. ಮೇಡಮ್, ಇನ್ನೊಂದು, ಇತ್ತೀಚೆಗೆ ಮಹಿಳೆಯರು ಕೂಡ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸ್ತಾ ಇದ್ದಾರೆ, ಉದ್ಯೋಗ ಮಾಡ್ತಿದ್ದಾರೆ. ಅವರು ಡೆಲಿವರಿ ಆದ ನಂತರ ನಾನಾ ಕಾರಣಗಳಿಂದ ಇಮಿಡಿಯೇಟ್ ಆಗಿ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಅವಾಗ ಅವರು ಈ ಸ್ತನ್ಯಪಾನವನ್ನು ಯಾವ ರೀತಿ ಮಾಡಿಸ್ಬೇಕು ಮಕ್ಕಳಿಗೆ? ಯೂಶಲಿ ಲಾಸ್ಟ್ ಇಯರ್ ಥೀಮ್ ಅದೇ ಇತ್ತು ಆ್ಯಕ್ಚುಲಿ, ಹೌ ಟು ಅಲೌ ವರ್ಕಿಂಗ್ ವಿಮೆನ್ ಟು ಕಂಟಿನ್ಯೂ ಬ್ರೆಸ್ಟ್ ಫೀಡಿಂಗ್ ಅನ್ನೋದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಮ್ಮ ಭಾರತದಲ್ಲಂತೂ 6 months ಆಫ್ ಮೆಟರ್ನಿಟಿ ಲೀವ್ ಅದ. ವೈ 6 months? ಫಾರ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಚೇತರಿಸ್ಕೊಳ್ಳೋದಕ್ಕೆ 45 ದಿನ 6 ವಾರ ಸಾಕು. ಬಟ್ 6 ವಾರ ಆದ್ಮೇಲೂ 6 ತಿಂಗಳು ತನಕ ಲೀವ್ ಎಕ್ಸ್ಟೆಂಡ್ ಮಾಡಿರೋದೇನಕ್ಕೆ? ಫಾರ್ ಪ್ರಾಪರ್ ಬ್ರೆಸ್ಟ್ ಫೀಡಿಂಗ್. 6 months ಅಂತೂ ಪ್ರಾಬ್ಲಮ್ ಬರಲ್ಲ ಎಂಥವ್ರಿಗಾದ್ರೂ ಯೂಶಲಿ. ಅಫ್ಕೋರ್ಸ್ ಫ್ಯೂ ಎಕ್ಸೆಪ್ಷನ್ಸ್ ಇರುತ್ತೆ. ಇಮಿಡಿಯೇಟ್ಲಿ ಡೆಲಿವರಿ ಆಗಿದ್ದು 1 ವಾರಕ್ಕೆ 2 ವಾರಕ್ಕೆ ಡ್ಯೂಟಿ ಜಾಯಿನ್ ಆಗೋವಂಥವ್ರು, ದೋಸ್ ಎಕ್ಸೆಪ್ಷನ್ಸ್ ವಿಲ್ ಟಾಕ್ ಲೇಟರ್. ಬಟ್ ಯೂಶಲಿ 6 months ಏನು ಪ್ರಾಬ್ಲಮ್ ಬರಲ್ಲ. ಬಟ್ 6 months ಆದಮೇಲೆ ಫೀಡಿಂಗ್ ಹೆಂಗೆ
ಮಾಡ್ಬೇಕು ವರ್ಕಿಂಗ್ ವುಮೆನ್. ಯೂಶಲಿ 6 months ಆದ್ಮೇಲೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಬೇಡ ಅಂತಂತೀವಿ. ವಿ ವಿಲ್ ಟೆಲ್ ಸಪೋರ್ಟ್ ಇಟ್ ವಿತ್ ಸಪ್ಲಿಮೆಂಟರಿ ಫೀಡ್, ಅಂದ್ರೆ ಮೇಲಿನ ಆಹಾರ ಶುರು ಮಾಡ್ರಿ ಅಂತೀವಿ. ಮೇಲಿನ ಆಹಾರದ ಜೊತೆಗೆ ಬ್ರೆಸ್ಟ್ ಫೀಡಿಂಗ್ ನಿಲ್ಸು ಅಂತ ಹೇಳಲ್ಲ. ಬ್ರೆಸ್ಟ್ ಫೀಡಿಂಗ್ ಯು ಶುಡ್ ಕಂಟಿನ್ಯೂ ಟಿಲ್ 2 years ಆಫ್ ಏಜ್. ಮಗು 2 ವರ್ಷ ಆಗತನ ಬ್ರೆಸ್ಟ್ ಫೀಡಿಂಗ್ ಕಂಟಿನ್ಯೂಡ್, ಬಟ್ ನಾಟ್ ಲೈಕ್ 6 months. 6 months ಅಲ್ಲಿ ಬರೀ ಬ್ರೆಸ್ಟ್ ಫೀಡಿಂಗ್ ಕೊಡ್ತಿದ್ರಿಂದ ಎವ್ರಿ 2 hours ಕೊಡಬೇಕಾಗ್ತಿತ್ತು. ಹಂಗೆ ಎವ್ರಿ 2 hours ಕೊಡೋದು ಬೇಕಾಗಿಲ್ಲ. ಮೇಲಿನ ಫೀಡ್ ಜೊತೆಗೆ ಬ್ರೆಸ್ಟ್ ಫೀಡಿಂಗ್ ಅನ್ನು ಕಂಟಿನ್ಯೂ ಮಾಡಬಹುದು. ಸೊ ಹೌ ಟು ಡೂ ದಟ್? ಬ್ರೆಸ್ಟ್ ಮಿಲ್ಕ್ ಅನ್ನು ಎಕ್ಸ್ಪ್ರೆಸ್ ಮಾಡಿ ಮನೆಯಲ್ಲಿ ಇಟ್ಟು ಹೋಗ್ಬೋದು. ದಟ್ ಈಸ್ ಫಸ್ಟ್ ಆಪ್ಷನ್. ಆರ್ ನಿಮಗೆ ವರ್ಕ್ ಪ್ಲೇಸ್ ನಲ್ಲಿ ಫೆಸಿಲಿಟಿ ಇತ್ತು ಅಂದ್ರೆ ಮಧ್ಯಾಹ್ನ ಒಂದ್ಸತಿ ಮನೆಗೆ ಬಂದು ಮಗು ಹಾಲು ಕುಡಿಸ್ ಹೋಗಕ್ಕಾಗ್ತಿತ್ತು, ಅದನ್ನ ಮಾಡಿ. ಇಲ್ಲ ಮೇಡಮ್ ಆ ಥರ ಮಾಡಕ್ ಆಗೋದಿಲ್ಲ, ದೆರ್ ಇಸ್ ನೋ ಫೆಸಿಲಿಟಿ, ದೆನ್ ಬ್ರೆಸ್ಟ್ ಮಿಲ್ಕ್ ಎಕ್ಸ್ಪ್ರೆಸ್ ಮಾಡಿಟ್ಟು ಹೋಗಿ ದಟ್ ಕ್ಯಾನ್ ಬಿ ಫೆಡ್. ಎಕ್ಸ್ಪ್ರೆಸ್ ಮಾಡಿದ ಬ್ರೆಸ್ಟ್ ಮಿಲ್ಕ್ ಅನ್ನ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಯು ಕ್ಯಾನ್ ಸ್ಟೋರ್ ಇಟ್ ಅಪ್ ಟು 2 hours. ರೆಫ್ರಿಜರೇಟ್ ಮಾಡಿದ್ರೆ ಯು ಕ್ಯಾನ್ ಸ್ಟೋರ್ ಇಟ್ ಫಾರ್ 24 hours. ನಾರ್ಮಲ್ ಟೆಂಪರೇಚರ್ ಅಂದ್ರೆ ಕಲಬುರಗಿಯಲ್ಲಿ ಸಾಮಾನ್ಯವಾಗಿ ಬೇಸಿಗೆ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಅದು ನಾರ್ಮಲ್ ಟೆಂಪರೇಚರ್ ಏನ? ಬೇಸಿಗೆನಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ದಟ್ ಇಸ್ ನಾಟ್ ನಾರ್ಮಲ್ ಟೆಂಪರೇಚರ್. ಅವಾಗ ನಾವು ರೆಫ್ರಿಜರೇಟ್ ಮಾಡೇ ಇಡಬೇಕಾಗ್ತದೆ. ಅದನ್ನ ಎಷ್ಟು ತಾಸು ಬಳಸಬಹುದು ಮೇಡಮ್? 24 hours. ರೆಫ್ರಿಜರೇಟೆಡ್ ಮಿಲ್ಕ್ ಕ್ಯಾನ್ ಬಿ ಯೂಸ್ಡ್ ಫಾರ್ 24 hours. ನಾನ್ ರೆಫ್ರಿಜರೇಟೆಡ್ ಮಿಲ್ಕ್ ಕ್ಯಾನ್ ಬಿ ಕೆಪ್ಟ್ ಅಂಡ್ ಯೂಸ್ಡ್ ಫಾರ್ 1 hour. 1 ತಾಸು ಯೂಸ್ ಮಾಡಬಹುದು. 1 to 2 hours ಹೇಳ್ತೀವಿ. ಬಟ್ ರೆಫ್ರಿಜರೇಟ್ ಮಾಡಿದ ಮಿಲ್ಕ್ ಅನ್ನು ಹೊರಗೆ ತೆಗೆದು ಬಿಸಿ ಮಾಡೋ ಹಂಗಿಲ್ಲ. ನಾರ್ಮಲ್ ಟೆಂಪ್ರೇಚರಿಗೆ ಬರೋ ಹಂಗೇನೆ ರೂಮ್ ಟೆಂಪ್ರೇಚರಿಗೆ ಬರೋಕೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ತಣ್ಣಗಿದ್ದಿದ್ದು ನಾರ್ಮಲ್ ಟೆಂಪ್ರೇಚರ್ ಆಗುತ್ತೆ. ತಣ್ಣಗಿದ್ದಿದ್ದ ಹಾಲನ್ನು ಕುಡ್ಸೋಕೆ ಹೋಗಬೇಡಿ. ರೂಮ್ ಟೆಂಪ್ರೇಚರಿಗೆ ಬಂದಿದ್ದ ಹಾಲನ್ನು ಕುಡಿಸ್ಬೋದು. ಈಗ ಸಾಮಾನ್ಯವಾಗಿ ಮಗು ಹುಟ್ಟಿದ ಮೇಲೆ ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಕೆಲವೊಂದು ನಿಮಿಷಗಳವರೆಗೂ ಹಾಲು ಬರಲ್ಲ ಅಂತ ಸುತ್ತಮುತ್ತ ಬಂದಿರುವಂತಹ ತಾಯಂದಿರಾಗಿರ್ಬೋದು ಮಾತಾಡ್ತಿರ್ತಾರೆ. ಇದು ಗರ್ಭಿಣಿ ಮೇಲೆ ಮಾನಸಿಕವಾಗಿ ಕೆಲವೊಂದು ಸರ್ತಿ ಪರಿಣಾಮ ಆಗೋ ಸಾಧ್ಯತೆ ಇರುತ್ತೆ. ಈ ಮಾನಸಿಕತೆ ಮತ್ತು ಹಾಲು ಉತ್ಪಾದನೆಗೆ ಏನಾದರೂ ಸಂಬಂಧ ಇದೆಯಾ? ಹೌದು, ಮಾನಸಿಕವಾಗಿ ತಾಯಿ ಧೈರ್ಯವಾಗಿ ಇರಲಿಲ್ಲ ಅಂತಂದ್ರೆ ಹಾಲು ಬರೋದು ಇನ್ನೂ ಕಮ್ಮಿನೇ ಹಾಕೋತ್ ಹೋಗುತ್ತೆ. ಅದಕ್ಕೆ ನಾವು ಹೇಳೋದು ಯೂಶಲಿ ನೀ ಧೈರ್ಯ ಕೇಳಬೇಡ, ನಿಂಗೆ ಹಾಲು ಬಂದೇ ಬರುತ್ತೆ, 4 ದಿನ ಆದ್ಮೇಲೆ ಆದ್ರೂ ಬರುತ್ತೆ. ಮನ್ಸಿಗೆ ಹಚ್ಕೊಳ್ಳೋದು. ಕೆಲವೊಂದ್ಸತಿ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಅಂದ್ರೆ ಡಿಪ್ರೆಷನ್ ಇರ್ಬೋದು, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ. ಆ ಥರ ಇದ್ದಾಗ್ಲೂ ತಾಯಿಗೆ ಹಾಲು ಬರೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಸೊ ಮನಸ್ಸಿನ ಧೈರ್ಯ ಆಲ್ಸೋ ಪ್ಲೇಸ್ ಎ ಇಂಪಾರ್ಟೆಂಟ್ ಪಾರ್ಟ್. ಅಂದ್ರೆ ಮಾನಸಿಕವಾಗಿ ಆಕಿ ಧೈರ್ಯವಾಗಿ ಇದ್ಲು ಅಂತಂದ್ರೆ ಹಾಲಿನ ಉತ್ಪಾದನೆ ಚೆನ್ನಾಗಾಗುತ್ತೆ. ಅದಕ್ಕೆ ನಾವು ಹೇಳೋದು ಫ್ಯಾಮಿಲಿ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಗಂಡ ಆಗ್ಲಿ, ಅತ್ತೆ ಮಾವ ಆಗ್ಲಿ, ಅಥವಾ ಸಂಬಂಧಿಕರಾಗ್ಲಿ, ಅವರಿಗೆ ಸಪೋರ್ಟ್, ಹುರಿದುಂಬಿಸೋದು, ಮನಸ್ಸಿನ ಇದನ್ನ ಇಂಪ್ರೂವ್ ಮಾಡೋದು, ಅದಕ್ಕೆಲ್ಲ ಹೆಲ್ಪ್ ಮಾಡಬೇಕು ಅಂತಂದು. ಈ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ನಾವು ಟ್ವಿನ್ಸ್ ಆಗೋದನ್ನು ನೋಡಿದ್ದೀವಿ. ಈಗ ಟ್ವಿನ್ಸ್ ಆಯಿತು, ಇಲ್ಲಿ ಇಬ್ಬರಿಗೆ ಹಾಲು ಸಾಲಲ್ಲ ಅನ್ನೋ ಕಲ್ಪನೆಯಲ್ಲೂ ಇರ್ತಾರೆ. ಅವ್ರಿಗೇನು ಹೇಳ್ತಾರೆ ಮೇಡಮ್? ಯೂಶಲಿ ಹಂಗಿರಲ್ಲ. ಮಗು ಎಷ್ಟು ಬೇಕೋ ಅಷ್ಟು ಹಾಲು ಬಂದೇ ಬರುತ್ತೆ. ಹಾಲು ಜಾಸ್ತಿ ಕುಡಿದಷ್ಟು ಇನ್ನೂ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಅಫ್ಕೋರ್ಸ್ ಇನಿಷಿಯಲ್ ಫ್ಯೂ ಡೇಸಲ್ಲಿ ಸ್ವಲ್ಪ ಕಮ್ಮಿ ಅನ್ನಿಸ್ಬಹುದು, ಬಟ್ ಕ್ರಮೇಣ ಹೋಗ್ತಾ ಅದು ಜಾಸ್ತಿ ಆಗುತ್ತೆ. ದ ಥಿಂಗ್ ಇಸ್ ಬ್ರೆಸ್ಟ್ ನೀವು ಎಷ್ಟು ಜಾಸ್ತಿ ಪುತ್ತೆ ಮಗು ಅಷ್ಟು ಜಾಸ್ತಿ ಬ್ರೆಸ್ಟ್ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಈಸ್ ದ ನೇಚರ್, ಕಮ್ಮಿ ಆಗಲ್ಲ. ಈಗ ಇನ್ನೊಂದು ಮೇಡಮ್, ನೀವು ಆಗಲೇ ಹೇಳಿದ್ರಿ 2 ವರ್ಷದವರೆಗೂ ಮಗುವಿಗೆ ಹಾಲು ಉಣಿಸೋದು ಮೇಲಿನ ಆಹಾರದೊಂದಿಗೆ ಅದು ಉತ್ತಮ ಅಂತ ಹೇಳಿದ್ರಿ. ಹಾಲು ಬಿಡಿಸೋದು ಒಂದು ಕ್ರಮನ ಮೇಡಮ್? ಅದು ಯಾವಾಗ ಮಾಡಬೇಕು, ಯಾವಾಗ ಆರಂಭ ಮಾಡಬೇಕು? 2 ವರ್ಷ. ಯೂಶಲಿ 2 ವರ್ಷ ಆದ್ಮೇಲೆ ಹಾಲು ಕೊಡಕ್ ಹೋಗ್ಬೇಡಿ ಅಂತೀವಿ. ಎದೆ ಹಾಲು ಕೊಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಎದೆ ಹಾಲು ಪರಿಪೂರ್ಣ ಆಹಾರ ಅಂತೀವಿ. ಎಲ್ಲಿ ತನಕ ಫಸ್ಟ್ 6 months, 6 ತಿಂಗಳ ತನಕ ಅದು ಪರಿಪೂರ್ಣ ಆಹಾರ. ಮೇಲಿಂದ ಇನ್ನೇನು ಎಕ್ಸ್ಟ್ರಾ ಥಿಂಗ್ಸ್ ಬೇಕಾಗೋದಿಲ್ಲ. ಮಗುಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟು ಅದೇ ಎದೆ ಹಾಲಿನಲ್ಲೇನೆ ಬರುತ್ತೆ. ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗುತ್ತೆ 6 months ತನಕ. ಬಟ್ 6 months ಆದ್ಮೇಲೆ ಮಗು ಬೆಳೀತಾ ಅದ್ರ ಪೋಷಣೆ ಕಮ್ಮಿ ಆಗುತ್ತೆ ಬರೀ ಎದೆ ಹಾಲು ಕುಡಿತಿದ್ರೆ. ಸೊ ನಾವು ಮೇಲಿಂದು ಎಕ್ಸ್ಟ್ರಾ ಫುಡ್ನ ಶುರು ಮಾಡ್ರಿ ಅಂತ ಅಂತೀವಿ. 6 months ಮಾಡ್ಲಾರ್ದೆ ಮೇಡಮ್ ಮಗು ಇನ್ನ ಸಣ್ಣದಿದೆ, ಅದು ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ, 1 ವರ್ಷ ಆದ್ಮೇಲೆ ಶುರು ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಎದೆ ಹಾಲು ರುಚಿ ಬಿತ್ತಲ್ಲ, ಅದಾದ್ಮೇಲೆ ಬಿಡೋದೇ ಇಲ್ಲ. ನೀವು ಮೇಲಿಂದ ಏನು ತಿನ್ಸಿದ್ರು ಅದಕ್ಕೆ ರುಚಿ ಇಷ್ಟ ಆಗೋದಿಲ್ಲ. 6 months ಯೂಶಲಿ ಟೇಸ್ಟ್ ಬಡ್ಸ್ ಶುರು ಆಗೋದು, ಬಾಯಲ್ಲಿ ಟೇಸ್ಟ್ ಬಡ್ ಆಕ್ಟಿವೇಟ್ ಆಗೋದು 6 months ಆದ್ಮೇಲೆ. ಸೊ 6 months ಆಕ್ಟಿವೇಟ್ ಆಗೋ ಟೈಮ್ನಲ್ಲಿ ನೀವು ಟೇಸ್ಟ್ ತೋರಿಸಿದ್ರೇನೆ ಮಗು ಮೇಲಿನ ಆಹಾರ ಇಷ್ಟಪಡೋದು. ತುಂಬಾ ಜನದ ಅದನ್ನು ಕಂಪ್ಲೇಂಟ್ ಇರುತ್ತೆ, ಮೇಡಮ್ ಎದೆ ಹಾಲು ಚಂದ ಕುಡಿತಾನ್ರಿ, ಬಟ್ ಮೇಲಿನ ಏನು ತಿನ್ಸಿದ್ರು ತಿನ್ನಲ್ಲ ಮಗು. ಯಾಕೆಂದ್ರೆ ನೀವು ರಾಂಗ್ ಟೈಮ್ ಶುರು ಮಾಡಿದ್ದೀರಾ. ಶುರು ಮಾಡೋದು 1 ವರ್ಷ ಆದ್ಮೇಲೆ ಶುರು ಮಾಡಿದ್ರೆ ಟೇಸ್ಟ್ ಬಡ್ ವಿಲ್ ನಾಟ್ ಗೆಟ್ ಆಕ್ಟಿವೇಟೆಡ್. ಸೊ 6 ತಿಂಗಳು ಆದ್ಮೇಲೆ ಸ್ಟಾರ್ಟ್ ಟಾಪ್ ಫೀಡ್, ಮೇಲಿನ ಆಹಾರ ಶುರು ಮಾಡ್ರಿ. ಸ್ವಲ್ಪ ಒಂದೇ ಸತಿ ಎದೆ ಹಾಲು ಬಿಡಿಸಬಾರ್ದು. ಚೂರು ದಿನಕ್ಕೆ ಫಸ್ಟ್ 1 week 1 ಸತಿ ತಿನ್ನಿಸ್ರಿ, ಆಮೇಲೆ 2 ಸತಿ. ಇನಿಷಿಯಲಿ ಲಿಕ್ವಿಡ್ ಡಯಟ್ ಶುರು ಮಾಡ್ರಿ, ಆಮೇಲೆ ಸೆಮಿ ಸಾಲಿಡ್, ಆಮೇಲೆ ಸಾಲಿಡ್ ಫುಡ್ಸ್. ಸೊ ಹಾಗೆ ಮೇಲಿನ ಆಹಾರ ಶುರು ಮಾಡ್ತಾ ಎದೆ ಹಾಲನ್ನ ಕಮ್ಮಿ ಮಾಡ್ಕೊಂಡು ಆಮೇಲೆ ಬರೀ ರಾತ್ರಿ ಅಷ್ಟೇ ಕುಡಿಸ್ತಿದ್ದು, ರಾತ್ರಿದೂ ಬೈ ದ ಏಜ್ ಆಫ್ 2 years ಕಂಪ್ಲೀಟ್ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡ್ರಿ ಅಂತ ಹೇಳ್ತೀವಿ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದ್ದೀವಿ ಮೇಡಮ್. ಹೊಸ ತಾಯಂದಿರಿಗೆ ಮತ್ತು ಅವರ ಕುಟುಂಬಗಳಿಗೆ ನೀವೇನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಒಂದು, ಎದೆ ಹಾಲು ತುಂಬ ಮುಖ್ಯವಾದದ್ದು, ಪರಿಪೂರ್ಣ ಆಹಾರ.
ಎದೆ ಹಾಲು ಕುಡಿದ ಮಕ್ಕಳು ಎಲ್ಲ ರೀತಿನಲ್ಲೂ ದಷ್ಟಪುಷ್ಟವಾಗಿ ಬೆಳಿತಾವೆ, ಆರೋಗ್ಯವಾಗೂ ಇರ್ತವೆ. ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಅಂಥದನ್ನೆಲ್ಲ ತಾಳೋ ಅಂಥ ಶಕ್ತಿನೂ ಬರುತ್ತೆ. ಅತಿಸಾರ ಬೇದಿ ಇವೆಲ್ಲ ಆಗದೆ ಇರೋ ಅಂಥ ಶಕ್ತಿನೂ ಬರುತ್ತೆ. ಪ್ಲಸ್ ಎದೆ ಹಾಲನ್ನು ಬಿಟ್ಟು ಬೇರೆ ಇನ್ನೊಂದು ಅಮೃತ ಇಲ್ಲ. ಎದೆ ಹಾಲೇ ಅಮೃತ, ಅಮೃತನೇ ಎದೆ ಹಾಲು. ಸೊ ನಿಮ್ಮ ಮಗುಗೆ ಅಂತ ನಿಸರ್ಗ ತಯಾರು ಮಾಡಿರೋ ಸ್ಪೆಷಲ್ ಫುಡ್ ಅಂದರೆ ಎದೆ ಹಾಲು. ಆ ಎದೆ ಹಾಲಿಂದ ಮಗುನ ವಂಚಿತ ಮಾಡೋಕ್ಕೆ ಹೋಗಬೇಡ್ರಿ. ಫಸ್ಟ್ ಥಿಂಗ್ ಅದು. ಸೆಕೆಂಡ್ ಥಿಂಗ್ ಏನು, ಹುಟ್ಟಿದ ತಕ್ಷಣ ಎದೆ ಹಾಲು ಕೊಡೋಕ್ಕೆ ಶುರು ಮಾಡಿರಿ. ಎದೆ ಹಾಲು ನಿಧಾನಕ್ಕೆ ಕೊಡೋಕ್ಕೆ ಶುರು ಮಾಡೋದು ಬೇಡ. ಹುಟ್ಟಿದ 1 ಅವರ್ ಒಳಗೆ ಎದೆ ಹಾಲು ಕೊಡೋಕ್ಕೆ ಶುರು ಮಾಡಿರಿ, ಅದನ್ನೇ ಕಂಟಿನ್ಯೂ ಮಾಡಿರಿ. ಎದೆ ಹಾಲು ಕುಡಿಸೋದಕ್ಕೆ ಅದರಿಂದ ತಾಯಿಗೂ ಒಳ್ಳೆಯದಾಗುತ್ತೆ, ಕೂಸಿಗೂ ಒಳ್ಳೆಯದಾಗುತ್ತೆ, ತಾಯಿಗೆ ಹೆಲ್ಪ್ ಬೇಕಾಗುತ್ತೆ. ಸೊ ಸಪೋರ್ಟಿಂಗ್ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಈ ಮಾತುಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯವಾಣಿ. ಆಗಸ್ಟ್ 1ರಿಂದ 7ನೇ ತಾರೀಕಿನವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹ ನಡೀತಾ ಇದೆ. ಮೇಡಮ್ ಸ್ಪಷ್ಟವಾಗಿ ವಿವರವಾಗಿ ಮಾಹಿತಿಯನ್ನು ಕೊಟ್ಟರು. ಎದೆ ಹಾಲು ಅನ್ನೋದು ಅಮೃತವೇ, ಅಮೃತಕ್ಕೆ ಸಮಾನ ಅಲ್ಲ, ಅದು ಅಮೃತವೇ ಅಂತ ಹೇಳಿದ್ರು. ಹೀಗಾಗಿ ನಿಯಮಿತವಾಗಿ ಮಗುವಿಗೆ ಹಾಲುಣಿಸಿ ಮಗು ಹಾಗೂ ತಾಯಿ ಇಬ್ಬರ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ತನ್ಯಪಾನದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನೀಡಿದಂತಹ ಕಲಬುರಗಿಯ ಹೆಬ್ಬಾಳದ CHC ಕೇಂದ್ರದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಂದಿನಿ ಬೋಸಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಧನ್ಯವಾದ.